ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಲ್ಲಿಗೆ ಎಲ್ಲ ಇದೊಳಕ್ಕೆ ನೋಡಿ ಹೇಗಿದ್ದೀವಿ ಅಂತ. A few moments later. ಡೆಕೋರೇಷನ್ ಎಲ್ಲ ಆದಮೇಲೆ ಮಾರ್ನಿಂಗ್ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದೀಪ ಇನ್ನೂ ಕಚ್ಚಬೇಕು. ಬನ್ನಿ ಪೂಜೆ ಮಾಡೋಣ. ಹಾಗೆ ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಪೂಜೆ ಎಲ್ಲ ಆದಮೇಲೆ ಫೋಟೋಸ್ ತಗೊಂಡ್ವಿ ನೋಡಿ. Thousand years later. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಅಷ್ಟೇ. ಎಲ್ಲರೂ ಬಂದು ತಿನ್ನಬಹುದು. ಕೊತ್ತಂಬರಿ ಒಗ್ಗರಣೆ ಹಾಕ್ಲಾ, ಸಾಂಬಾರ್ ಸೊಪ್ಪು, ಪುದೀನ, ಕೊತ್ತಂಬರಿ, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತೀವಿ. ಅದ್ರ ರಸ ಏನಾಗುತ್ತಾ? ರಸಾಯನ ಒಗ್ಗರಣೆ ರಸ ನೀನೇ ತಿನ್ಕೋಬೇಕು ಅದನ್ನ. ಓಕೆ, ಥ್ಯಾಂಕ್ ಯು. ಚಂದನ ಎಲ್ಲಿಡೋದಿಲ್ವಾ ನಿಂಗೆ? ಬಾಟ್ಲಿಗೆ ನಂಜನಗೂಡು. ಎಲ್ಲರೂ ಪೂಜೆ ಮಾಡಿದ್ಮೇಲೆ ಹಾಗೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ರಸಾಯನ ತಿನ್ಕೊಂಡು ಹಾಗೆ ಕೂತಿದ್ವಿ. ನೈಟ್ ಫುಲ್ ನಿದ್ದೆ ಮಾಡಿಲ್ಲ. ಇವತ್ತಿನ ದಿನ ಹೇಗೆ ಕಳಿತೀವೋ ಹೇಗೋ. ಬನ್ನಿ ಈ ದಿನ ವ್ಲಾಗ್ ಹೇಗಿರುತ್ತೆ ಅಂತ ನೀವು ನೋಡಿ. ಹಾಗೆ ಮನೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಮಹಾಗಣಪತಿ ದೇವಸ್ಥಾನ. ಹಾಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು, ಹೊತ್ತಿಗೆ, ಪಾಪು, ನಯನ ಎಲ್ಲರೂ ಹೋಗ್ತಾ ಇದ್ದೀವಿ. ಇಲ್ಲಿ One eternity later. ಹಾಗೆ ಅವತ್ತೇ ಹಬ್ಬದ ದಿನನೇ ನಮ್ಮ ಅಣ್ಣನ ಬರ್ಡೇ ಇತ್ತು. ಸೊ ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡ್ತೇನೆ ಕೊಡ್ಲಾ? ಅಲ್ಲಿ ನೋಡೋದೇ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಫುಲ್ ಅಳತೆ ಹೊಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ. ಉಪ್ಪಿನಕಾಯಿ ಚೆನ್ನಾಗಿತ್ತು ರಂಜು.
ಅಲ್ಲ ಕಾಮಿಡಿ ಪೀಸ್ ಮತ್ತೆ ಸಾಕಪ್ಪ. ನಾನು ಟ್ರೋಲ್ ಮಾಡ್ತೀವಿ. ಸ್ಟೋರಿ ಅದು ಇದಾಗೈತೆ ವಿಡಿಯೋ ಚೆನ್ನಾಗಿ ಬರೋದು ತಾಳೆ ಟ್ರೈ ಮಾಡಿದ್ರೆ ಚೆನ್ನಾಗಿ ಬಂದಿರುತ್ತೆ. ಚೂರ್ ಹಾಕಿ ಸ್ವಲ್ಪ ಇದ್ರೆ ಚೆನ್ನಾಗೈತೆ ಅಂತಾನೆ ಅರ್ಥ. ಜಾಸ್ತಿ ಮಾಡಿದಾಗ ನೀವೇನೇ ತಿಳ್ಕೊತೀರಪ್ಪ. ನಮ್ಮ ಫ್ಯಾಮಿಲಿಲಿ ಒಂದು ಹುಡುಗ ನಮ್ಮ ಫ್ಯಾಮಿಲಿಲಿ ಹೋಗ್ಬಿಡುತ್ತೆ. ಗುಂಡಿ ಮಾಡ್ಕೊಂಡ್ರೆ ಹೋಗುತ್ತೆ. ಕರೆಕ್ಟಾಗಿ ಆ ಜಾಗ ಇಟ್ಕೊಂಡಿದ್ದೀವಿ. ತಿನ್ನೋದೇನು ತೋರ್ಸಲ್ವ ಹೇಳಿದ್ರೆ ಎದ್ ಬಂದೆನೆಗೆ ಹೋದ್ರಂತೆ. ಚಂಬೋ ಚಂಬೋ ಸಾಕು ಬಿಡಕ್ಕ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸುಡ್ತಾ ಎಲ್ಲಿ ಊಟ ಮಾಡುವಾಗ ನೀರು ಕುಡಿಬಾರ್ದಂತ ಬಂದಿದ್ದಾರೆ. ಅಡಿಗೆ ಕೊಡೋಣ ಅಷ್ಟೇ. ಕೊಡೋಣ ಅಂದ್ರೆ ಮುಕ್ಕು ನಿಧಾನಕ್ಕ ಮುಕ್ಕು. ಒಟ್ಬ್ಯಾನಿ ಬರ್ತೈತ್ರಿ. ಖತಮ್. ಮಾಡರಿ ಲೌಡು ನಮ್ಮಲ್ಲಿ ಉಪ್ಪಿಟ್ಟು ಮಾಡವ್ರೆ. ನೀನ್ ತಿನ್ನಕ್ಕಿಲ್ಲ. ಆಗುತ್ತಾ ಹಾಕ್ಬಿಡ ಅನ್ರಿ ಇಲ್ಲ ಅಲ್ಲಿ ಹೋಯ್ತೀಯ ಗಂಡ ನನಗೆ ಹೋಗ್ಬೇಕು ಅಂದ್ರೆ ತರಕಾರಿ ಯಾಕೆ ಹಾಕಿದ್ರು ಸುಮ್ಮನೆ ಅಷ್ಟು. ಅವ್ರಿಗೆ ಹೇಳೋದು ಕೆಲ್ಸದಿಂದ ಬರ್ಬೇಕಂತ. ಫಿಕ್ಸ್ ಮನೆ ಅದು. ಚಂದನ್ ತೋರಿಸ್ತೀನಿ ಸಲ. ಇವತ್ತು ಹಬ್ಬದ ಊಟ, ನಾಡಿದ್ದು ಮದ್ವೆ ಊಟ. ಹೌದು ಬನ್ನಿ ಫ್ರೆಂಡ್ಸ್, ಮದ್ವೆ ಹುಡುಗಿ ಮೆಂಚಿಂಗ್ ಮೀನಾಕ್ಷಿ. ಬಂದ್ಬಿಡು. ಯಾಕೆ ನೀವ್ ಹಿಂಗೆಲ್ಲ ಅಂದ್ರೆ ನಾನು ಹತ್ಬಿಡ್ತೀನಿ ಆಮೇಲೆ. ಇವಾಗ ಮದ್ವೆ ಮಾಡಿ. A few moments later. ನಿನ್ನಮ್ಮ ಪ್ರೀತಿ, ಅಪ್ಪನ ಆರೈಕೆ ಇವೆಲ್ಲ ನನಗೆ ಯಾವಾಗಲೂ ಜೊತೆ. ಹೋಗಿ ಪೂಜೆ ಮಾಡು. ಆನ್ ಮಾಡಿದ್ವ ಅಲ್ಲಿ. ನಂಗೆ ಇದು ಮಾಡ್ಕೊಬೇಕು ಗೊತ್ತಿಲ್ಲ. ಅವ್ಳು ನೋಡ್ಬಿಟ್ಟು ಕಾಪಿ ಕ್ಯಾಟ್. ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಿತ್ತು, ಮಾಡ್ಕೊತಿರ್ಲಿಲ್ಲ ಅಂತ. One eternity later. ಊಟ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹಾಗೆ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಮತ್ತು ಪೂಜೆ ಮಾಡಿ ಎಲ್ಲರೂ ಸಂಜೆ ಅರ್ಶಿನ ಕುಂಕುಮಕ್ಕೆ ಬರೋ ಟೈಮ್ ಆಯಿತು. ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಮಂಗಳಾರತಿ ಮಾಡಿ ಮಾತಾಡ್ಸೋಣ. ಮುಟ್ಬಾರ್ದು ಮಾತಾಡ್ಬೇಕು. ಮಾತಾಡ್ಸಪ್ಪ. ನನ್ನ ಇಷ್ಟ ಮಾಡ್ಕೊಂಡಿದ್ದಕ್ಕೆ ಅಯ್ಯೋ ಎಂತ
ಸಿಚುವೇಶನ್ ನಿನ್ನಂತೂ ಹೈಲಿ ಫೇಸ್ ಇನ್ನೊಂದು ಜೊತೆ ಇರ್ತೀರಾ ಮೇಣ 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 ಕೊಡ್ರತ್ತೀನಿ ಈಗ ಕೃಷ್ಣ ಮತ್ತು ಚಂದನದ ಗುಡಗಳ ಸಂತೂರ್ ಸಂತೂರ್ ಸಂತೂರ್. ತಕ್ಷಣ ನಾನು ತಂಗ ನೀವು ಹಚ್ಕೊಳ್ರಿ ಏನಿಲ್ಲ ಕರೆ ಆತ ಒಂದು ತಿಳ್ಕೊಳ್ಸಲಿ ಹೋಗಪ್ಪ ಪೂಜೆ ಮಾಡೋಗಪ್ಪ ತಡಿ ಪೂಜೆ ಮಾಡಿ ಒಂದ್ಸಲ ಹಂಗೆ ಬಾಯ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.